ಹಲೋ ಫ್ರೆಂಡ್ಸ್, ನಾನಿವತ್ತು ನಿಪ್ಪಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಎಣ್ಣೆ ಕರಿಯೋದಕ್ಕೆ, ಅಕ್ಕಿ ಹಿಟ್ಟು 1 ಕಪ್ಪು, ಕಡಲೆ ಹಿಟ್ಟು 1/4 ಕಪ್ಪು, ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರೋದು 1/4 ಕಪ್ಪು, ಹುರ್ಗಡ್ಲೆ 2 ಸ್ಪೂನು, ತುಪ್ಪ 2 ಸ್ಪೂನು, ಬಿಳಿ ಎಳ್ಳು 1 ಸ್ಪೂನು, ಉಪ್ಪು ರುಚಿಗೆ, ಖಾರದ ಪುಡಿ 1 ಸ್ಪೂನು, ಕರಿಬೇವು ಅರ್ಧ ಸ್ಪೂನು, ಇಂಗು 1/4 ಸ್ಪೂನು. ಬನ್ನಿ ಯಾವ ಥರ ಅಂತ ಮಾಡೋಣ. ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಕಡಲೆ ಬೀಜ, ಹುರ್ಗಡ್ಲೆ ಅರ್ಧಂಬರ್ಧ ಪುಡಿ ಮಾಡಿ ಇಟ್ಕೊಂಡಿರೋದು, ಎಳ್ಳು, ಕರಿಬೇವು ಪುಡಿ, ಹಸಿ ಕರಿಬೇವು ಕೂಡ ಹಾಕ್ಕೋಬೋದು, ಖಾರದ ಪುಡಿ, ಉಪ್ಪು ರುಚಿಗೆ, ತುಪ್ಪ, ಇಂಗು 1/4 ಸ್ಪೂನು, ಎಣ್ಣೆ ಬಿಸಿ ಮಾಡಿ 1 ಸೌಟು ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ತಣ್ಣಕ್ಕಾದ್ಮೇಲೆ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಳ್ಳೋಣ. ಎಣ್ಣೆ ಬಿಸಿ ಮಾಡಿ ಹಾಕೋದ್ರಿಂದ ನಿಪ್ಪಟ್ಟು ಗರ್ಗರಿಯಾಗಿ ಬರುತ್ತೆ. ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಚಿಕ್ಕ ಚಿಕ್ಕ ಉಂಡೆ ತಗೊಂಡು ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ತೆಳ್ಳಕ್ಕೂ ಇಲ್ಲ ದಪ್ಪಕ್ಕೂ ಇಲ್ದಂಗೆ ಕೈಯಲ್ಲೇ ಪ್ರೆಸ್ ಮಾಡಿಕೊಂಡು, ಇಲ್ಲ ಅಂದರೆ ಕವರಲ್ಲೂ ಮಾಡ್ಬೋದು, ಇಲ್ಲ ಬಾಳೆ ಎಲೆಯಲ್ಲೂ ತಟ್ಕೋಬೋದು. ಎಣ್ಣೆ ಕಾದಿದೆ, ಈಗ ಬಿಟ್ಕೊಳ್ಳೋಣ ಒಂದೊಂದೇ. ಎಣ್ಣೆ ತುಂಬ ಬಿಸಿನೂ ಇರಬಾರ್ದು, ತಣ್ಣಕ್ಕೂ ಇರಬಾರ್ದು, ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ತಟ್ಟಿ ನಿಪ್ಪಟ್ಟನ್ನ ಬೇಯಿಸ್ಕೊಳ್ಳೋಣ. ಬ್ರೌನ್ ಆಗಿದೆ, 2 ಕಡೆನೂ ಬೇಯಿಸ್ಕೊಂಡು ಚೆನ್ನಾಗಿ ನೋಡಿ, ನೊರೆ ಎಲ್ಲ ಕಮ್ಮಿ ಆಗಿದೆ. ಫುಲ್ಲು ನಿಮಗೆ ಬೆಂದಿದೆ ಅಂತ ಗೊತ್ತಾಗಬೇಕು ಅಂದರೆ ನಿಪ್ಪಟ್ಟೆಲ್ಲ ಎಣ್ಣೆಯಿಂದ ಫುಲ್ ಕೆಳಗಡೆ ಹೊಟ್ಟೋಗ್ಬಿಡುತ್ತೆ. ಸೊ ಆಗಿದೆ ಅಂತ ಅರ್ಥ ಆಗ ಎಣ್ಣೆಯಿಂದ ಎಲ್ಲ ತೆಗೆದುಬಿಡೋಣ ನಿಪ್ಪಟ್ಟನ್ನ. ನೋಡಿ, ಚಳಿಗೆ ಖಾರ ಗರ್ಗರಿಯಾದ ನಿಪ್ಪಟ್ಟು ರೆಡಿ ಆಗಿದೆ. ಒಂದು ಮುರಿದು ತೋರಿಸ್ತೀನಿ ನೋಡಿ, ಇಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.